ಮಲೆನಾಡು ಭಾಗದಲ್ಲಿ ಕಾಡಾನೆಗಳ ಉಪಟಳ ಹೆಚ್ಚಾದ ಹಿನ್ನೆಲೆಯಲ್ಲಿ ಇಂದಿನಿಂದ ರೇಡಿಯೋ ಕಾಲರ್ ಅಳವಡಿಕೆ ಕಾರ್ಯಾಚರಣೆ ಆರಂಭಿಸಲಾಯಿತು. ಬೇಲೂರು ತಾಲೂಕಿನ ಬಿಕ್ಕೋಡು ಆನೆ ಕ್ಯಾಂಪ್ ಬಳಿ ಬಂದಿರುವ ಆನೆಗಳಿಗೆ ಶಾಸಕ ಎಚ್.ಕೆ. ಸುರೇಶ್ ಪೂಜೆ ಸಲ್ಲಿಸಿದರು. ಮೈಸೂರು ದಸರಾದಲ್ಲಿ ಭಾಗಿಯಾಗಿದ್ದ ಸಾಕನೆ ಭೀಮ ನೇತೃತ್ವದಲ್ಲಿ ಕಾರ್ಯಾಚರಣೆ ನಡೆಯುತ್ತಿದ್ದು, ಏಕಲವ್ಯ, ಶ್ರೀರಾಮ, ಲಕ್ಷ್ಮಣ, ಕಂಜನ್, ಈಶ್ವರ್ ಸೇರಿದಂತೆ ಒಟ್ಟು 6 ಕಾಡಾನೆಗಳು ಈ ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿದೆ. ಇವುಗಳಿಗೆ ಪೂಜೆ ಸಲ್ಲಿಸಿ ಮಾತನಾಡಿದ ಶಾಸಕ ಎಚ್.ಕೆ. ಸುರೇಶ್, ಇಲ್ಲಿ ಬೀಡು ಬಿಟ್ಟಿರುವ ಸುಮಾರು 58 ಕಾಡಾನೆಗಳಿಗೆ ಇಲ್ಲಿಯೇ ಅವುಗಳಿಗೆ ತವರು ಮನೆಯಾಗಿದೆ. ಇವುಗಳಿಂದ ಬೇಸತ್ತಿರುವ ನಮ್ಮ ವಿಧಾನಸಭಾ ಕ್ಷೇತ್ರದ ಜನತೆಗೆ ಇವುಗಳನ್ನು ಇಲ್ಲಿಂದ ಶಾಶ್ವತವಾಗಿ ಸ್ಥಳಾಂತರ ಮಾಡಿಸಬೇಕು. ಅರಣ್ಯ ಇಲಾಖೆ ಅಧಿಕಾರಿಗಳು ಇಲ್ಲಿ ಆನೆಗಳು ತೊಂದರೆ ಕೊಡುವ ಆನೆಗಳ ಚಲನಾವಲನ ಅರಿಯಲು ರೇಡಿಯೋ ಕಾಲರ್ ಅಳವಡಿಸಲು ಸಿದ್ಧತೆ ಮಾಡಿಕೊಂಡಿದ್ದಾರೆ. ಇಲ್ಲಿಂದ ಶಾಶ್ವತವಾಗಿ ಅವುಗಳನ್ನು ಸ್ಥಳಾಂತರ ಮಾಡುತ್ತೇವೆ ಎಂದು ನಮಗೆ ಭರವಸೆ ನೀಡಿದ್ದು, ಇಲ್ಲಿಂದ ಎಲ್ಲ ಕಾಡಾನೆಗಳನ್ನು ಇಲ್ಲಿಂದ ಸ್ಥಳಾಂತರ ಮಾಡಿ ಕಾಡಿಗೆ ಅಟ್ಟುವಂತೆ ಭಗವಂತನಲ್ಲಿ ಮನವಿ ಮಾಡಿದ್ದು, ಅದರಂತೆ ಈ ಭಾಗದಲ್ಲಿ ರೈತರು ಅತಿ ಹೆಚ್ಚು ಬೆಳೆ ನಷ್ಟ ಮಾಡಿಕೊಂಡಿರುವುದಲ್ಲದೆ ಪ್ರತಿನಿತ್ಯ ಭಯದಲ್ಲಿ ಇರುವ ಇವರಿಗೆ ಇದರಿಂದ ಶಾಶ್ವತ ಪರಿಹಾರ ಸಿಗುತ್ತದೆ ಎಂದರು. ಈ ತಿಂಗಳಿನಿಂದ ನಡೆಯುವ ಅಧಿವೇಶನದಲ್ಲಿ ಇದರ ಬಗ್ಗೆ ಸದನದಲ್ಲಿ ಚರ್ಚಿಸುವುದರ ಜೊತೆಗೆ ಶಾಶ್ವತವಾಗಿ ನಮಗೆ ಪರಿಹಾರ ಸಿಗುವಂತೆ ಸಂಬಂಧಪಟ್ಟ ಅಧಿಕಾರಿಗಳ ಹಾಗೂ ಸಚಿವರ ಜೊತೆ ಚರ್ಚಿಸುವುದಾಗಿ ತಿಳಿಸಿದರು. 10ನೇ ತಾರೀಕಿಂದ ಸೆಷನ್ ಸ್ಟಾರ್ಟ್ ಆಗ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟಂಗೆ ಈಗಾಗಲೇ ನಾನು ಚುಕ್ಕಿ ಗುರುತಿನ ಪ್ರಶ್ನೆಯನ್ನು ಸಹ ಹಾಕಿದ್ದೀವಿ. ಇದು ಸಂಬಂಧಪಟ್ಟಂಗೆ ಸಚಿವರ ಹತ್ರ ಮತ್ತು ಸರ್ಕಾರದ ಗಮನಕ್ಕೆ ತರುವುದರ ಮುಖಾಂತರ ಇಲ್ಲಿ ಆಗ್ತಕ್ಕಂಥ ಅನಾಹುತಗಳು, ರೈತರಿಗೆ ಆಗ್ತಕ್ಕ ಅನ್ಯಾಯದ ಬಗ್ಗೆ ಸರ್ಕಾರದಲ್ಲಿ ಧ್ವನಿ ಎತ್ತಕ್ಕಂಥ ಕೆಲಸ ಮಾಡ್ತೀವಿ. ಬಹುಶಃ ನಮ್ಮ ಅರಣ್ಯ ಇಲಾಖೆಯವರು ಮಾಹಿತಿಗಳು ಕೊಡೋದ್ರಲ್ಲಿ ಒಂದು ಸ್ವಲ್ಪ ವಿಫಲರಾಗ್ತಾರೆ. ಯಾಕೆಂದರೆ ನಮ್ಮ ರೈತರುಗಳೇ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ, ಎಲ್ಲೆಲ್ಲಿ ಯಾವ್ಯಾವ ಕ್ಷಣದಲ್ಲಿ ಒಡ್ಡಾಡ್ತಾ ಇದೆ ಅಂತಕ್ಕಂಥದ್ದನ್ನು. 58 ಆನೆಗಳು ಬೇಲೂರು ಕ್ಷೇತ್ರದಲ್ಲಿ ಒಡ್ಡಾಡ್ತಕ್ಕಂಥದ್ದಿದೆ. ಗಜರಾಜನಿಗೆ ನಮಸ್ಕರಿಸುತ್ತಾ, ಏನು ಬೇಲೂರು ತಾಲೂಕಿಗೆ ಇಡೀ ರಾಜ್ಯದಲ್ಲಿ ಇಲ್ಲದಂಥ ಸಮಸ್ಯೆ ಬೇಲೂರು ತಾಲೂಕಿಗೆ ಬಂದಿದೆ. ಸುಮಾರು 58 ಆನೆಗಳು ಬೇಲೂರು ತಾಲೂಕಿನ ಬಿಕ್ಕೋಡು ಅಕ್ಕಪಕ್ಕದ ಗ್ರಾಮಗಳಲ್ಲಿ, ಇವತ್ತು ಗೆಂಡೇಹಳ್ಳಿ ಭಾಗದಿಂದ ಹಿಡಿದು ಈ ಕಡೆ ಆಲೂರು ಭಾಗದವರೆಗೂ ಸಹ ಇರ್ತಕ್ಕಂಥದ್ದು. ಇವತ್ತು ಏನು ಅರಣ್ಯ ಅಧಿಕಾರಿಗಳು ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಇವತ್ತು ಪೂಜೆ ಮಾಡುವುದ್ರ ಮುಖಾಂತರ ನಾವು ರೇಡಿಯೋ ಕಾಲರ್ನ ಹಾಕ್ತೀವಿ, ಆನೆಗಳನ್ನ ಐಡೆಂಟಿಫಿಕೇಷನ್ ಮಾಡ್ತೀವಿ, ಇವನ್ನ ಹೊರಗಡೆಗೆ ಶಾಶ್ವತವಾಗಿ ಕಳಿಸ್ಕೊಡ್ತೀವಿ ಅಂತಕ್ಕಂಥ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಅವರ ವಿಶ್ವಾಸದ ಆಧಾರದ ಮೇಲೆ ಆ ಭಗವಂತನಲ್ಲಿ ಸ್ಮರಣೆಯನ್ನು ಮಾಡಿದ್ದೀವಿ. ರೈತರ ಪರವಾಗಿ ಏನು ಈ ಭಾಗದಲ್ಲಿ ಅತಿ ಹೆಚ್ಚು ನಷ್ಟ ಆಗಿರ್ತಕ್ಕಂಥದ್ದು, ರೈತರು ಭಯಭೀತಿಯಿಂದ ಬದುಕ್ತಕ್ಕಂಥದ್ದಕ್ಕೆ ಬಹುಶಃ ಇವತ್ತು ಅಂತ್ಯ ಮಾಡ್ತಾರೆ ಅಂತಕ್ಕಂಥ ವಿಶ್ವಾಸ ನಮಗಿದೆ. ಇದನ್ನು ಕಾರ್ಯರೂಪಕ್ಕೆ ತರಬೇಕು. ಬರೀ ಇದು ಈಗಾಗಲೇ 3 ಸಲ ಇದನ್ನು ಪೂಜೆ ಮಾಡಿರ್ತಕ್ಕಂಥದ್ದು. ರೇಡಿಯೋ ಕಾಲರ್ ಹಾಕಿ ಶಾಶ್ವತವಾಗಿ ಓಡಿಸ್ತೀವಿ ಅಂತಕ್ಕಂಥದ್ದು ಹೇಳಿದರು. ಆದರೆ ಅದು ಇಲ್ಲಿವರೆಗೂ ಕಾರ್ಯಗತ ಆಗಿಲ್ಲ. ಇವತ್ತು ಬಹುಶಃ ಕಾರ್ಯಗತ ಆಗುತ್ತೇನೋ ಅಂತಕ್ಕಂಥದ್ದನ್ನು ರೈತರು ಆಕ್ರೋಶದಿಂದ ಇವತ್ತು ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಇದು ಖಂಡಿತವಾಗಿ ಆಗಬೇಕು ಅಂತಕ್ಕಂಥ ಅಧಿಕಾರಿಗಳು ಸಮರ್ಪಕವಾಗಿ ಉತ್ತರ ನೀಡಿದ್ದಾರೆ. ನನಗೆ ವಿಶ್ವಾಸ ಇದೆ. ಇದನ್ನು ಕೂಡಲೇ ಸ್ಥಳಾಂತರಿಸಬೇಕು ಅಂತಕ್ಕಂಥದ್ದನ್ನು ನಾನು ಒತ್ತಾಯವನ್ನು ಮಾನ್ಯ ಅರಣ್ಯ ಇಲಾಖೆಗೆ, ಅರಣ್ಯ ಸಚಿವರಿಗೆ, ಕರ್ನಾಟಕ ರಾಜ್ಯಕ್ಕೆ ಒತ್ತಾಯವನ್ನು ಮಾಡ್ತಾ ಇದ್ದೀನಿ. ಸಿಸಿಎಫ್ ರವಿಶಂಕರ್ ಮಾತನಾಡಿ, ಬೇಲೂರು ತಾಲೂಕಿನಲ್ಲಿ ಅತಿ ಹೆಚ್ಚು ಕಾಡಾನೆಗಳು ಬೀಡು ಬಿಟ್ಟಿದ್ದು, ಇವುಗಳಿಗೆ ರೇಡಿಯೋ ಕಾಲರ್ ಅಳವಡಿಸಲು ನಮಗೆ ಸೂಚನೆ ಸಿಕ್ಕಿದೆ. ಅತಿ ಹೆಚ್ಚು ಆನೆಗಳು ಉಪಟಳ ನೀಡುವ ಆನೆಗಳನ್ನು ಹಿಡಿಯುವ ಕೆಲಸ ಮಾಡಲಾಗುತ್ತಿದೆ. ಇಲ್ಲಿಂದ ಇವುಗಳನ್ನು ಓಡಿಸುವ ಕೆಲಸ ಶುರುವಾಗಿದೆ. ಕಳೆದ ಬಾರಿ ಕಾರ್ಯಾಚರಣೆ ಸಂದರ್ಭದಲ್ಲಿ 5 ಆನೆಗಳನ್ನು ಹಿಡಿಯಲಾಗಿತ್ತು. ನಮ್ಮ ಮೇಲಧಿಕಾರಿಗಳ ಸೂಚನೆಯಂತೆ ಇವುಗಳನ್ನು ಹಿಡಿಯಲಾಗುತ್ತದೆ ಎಂದರು. ಅರಣ್ಯ ಇಲಾಖೆಯಿಂದ ಏನು ಕಾರ್ಯಾಚರಣೆ ನಡೀತಾ ಇದೆ ಅದಕ್ಕೆ ಪೊಲೀಸ್ ಇಲಾಖೆಯಿಂದ ಮತ್ತು ನಮ್ಮ ಕಂದಾಯ ಇಲಾಖೆಯಿಂದ ಅವರಿಗೆ ಸಂಪೂರ್ಣ ಸಹಕಾರ ಇದೆ. ಹಾಗೆ ಎಲ್ಲ ರೈತರು ಕೂಡ ಈ ಕಾರ್ಯಾಚರಣೆಗೆ ಸಹಕಾರ ಕೊಡಬೇಕಂತ ಈ ಮೂಲಕ ಮನವಿ ಮಾಡ್ತೀವಿ. ಈಗಿಂದ ಅರಣ್ಯ ಇಲಾಖೆಯಿಂದ ಎಲ್ಲ ಕಡೆ ಅನೌನ್ಸ್ಮೆಂಟ್ ಆಗಿದೆ. ರೈತರು ಈ ಕಾರ್ಯಾಚರಣೆಗೆ ಸಹಕಾರ ಕೊಡಬೇಕು. ತಹಶೀಲ್ದಾರ್ ಎಂ ಮಮತಾ ಮಾತನಾಡಿ, ಈಗಾಗಲೇ ಆನೆ ಹಿಡಿಯುವ ಕಾರ್ಯಾಚರಣೆ ಶುರು ಮಾಡಿದ್ದು, ಕಂದಾಯ ಇಲಾಖೆ ಹಾಗೂ ಪೊಲೀಸ್ ಇಲಾಖೆ ಸಂಪೂರ್ಣ ಸಹಕಾರ ನೀಡುತ್ತಿದ್ದು, ಪ್ರತಿನಿತ್ಯ ಅರಣ್ಯ ಇಲಾಖೆ ಜೊತೆ ಪೊಲೀಸರು ಸಾರ್ವಜನಿಕರಿಗೆ ಹಾಗೂ ರೈತರಿಗೆ ಮಾಹಿತಿ ನೀಡುತ್ತಿದ್ದು, ಇದಕ್ಕೆ ಸಹಕರಿಸುವಂತೆ ಮಾಹಿತಿ ನೀಡಿದರು. ಈಗಾಗಲೇ 4 ಭಾಗದಲ್ಲಿ ಚೆಕ್ಪೋಸ್ಟ್ಗಳನ್ನು ನಿರ್ಮಾಣ ಮಾಡಿದ್ದು, ಕೋಗಿಲಮನೆ, ಮಾಳೆಗೆರೆ, ಜಗೋರನಹಳ್ಳಿ, ಬಿಕ್ಕೋಡು ಭಾಗದಲ್ಲಿ ಚೆಕ್ಪೋಸ್ಟ್ ನಿರ್ಮಾಣ ಮಾಡಿದ್ದು, ಸಾರ್ವಜನಿಕರಿಗೆ ಮಾಹಿತಿಯನ್ನು ನೀಡಲಾಗುತ್ತಿದೆ ಎಂದರು. ಅದು ಯಶಸ್ವಿಯಾಗಲಿ, ಈ ಆನೆಗಳು ನಮ್ಮ ತಾಲೂಕಿನಾದ್ಯಂತ ಹೊರಗಡೆ ಅಟ್ಲಿ ಅನ್ನೋದು ನಮ್ಮ ಮೊದಲನೇ ಒತ್ತಾಯ. ಜೊತೆಗೆ ಇವ್ರ ಉದ್ದೇಶ ಇರೋದು ಇವತ್ತು ರೇಡಿಯೋ ಕಾಲರ್ ಮಾತ್ರ. ಇವ್ರಿಗಿನ್ನೂ ಹಿಡಿಯೋಂಥ ಪರ್ಮಿಷನ್ ಸಿಕ್ಕಿಲ್ಲ. ದಯಮಾಡಿ ನಮ್ಮ ಒತ್ತಾಯ ಇಷ್ಟೇ, ಆನೆ ಹಿಡಿಯೋಕ್ಕೂ ಆಗಲ್ಲ ಇವ್ರ ಕೈಲಿ. ನಮ್ಮ ಒತ್ತಾಯ ಚಿಕ್ಕಮಗಳೂರು ಜಿಲ್ಲೆಯ ಏನು ಮುತ್ತೋಡಿ ಅರಣ್ಯ ಇದೆ ಅಲ್ಲಿಗೆ ಸಂಪೂರ್ಣವಾಗಿ ಅವನ್ನ ಸ್ಥಳಾಂತರ ಮಾಡಬೇಕು ಅಂಥೇಳಿ ನಮ್ಮ ಒತ್ತಾಯ ಇದೆ. ದಯಮಾಡಿ ರೇಡಿಯೋ ಕಾಲರ್ಗೆ ನಮ್ಮದು ವಿರೋಧ ಇದೆ. ಸರಿ, ಇದನ್ನು ನೋಡಿ ಯಾವುದು ಅತ್ಯಂತ ಪ್ರಾಬ್ಲಮ್ಯಾಟಿಕ್ ಇದೆ ಅದನ್ನು ಹಿಡಿಯುವಂಥದ್ದು ಅರಣ್ಯ ಇಲಾಖೆ ಹಿಂದಿನಿಂದ ಮಾಡ್ತಾ ಇರೋದು. ಹಿಂದಿನ ಸಲ 5-6 ಆನೆಗಳು ಅಷ್ಟೇ ಹಿಡಿಯೋಕ್ಕೆ ಸಾಧ್ಯ ಆಯಿತು. ಈ ಸಲನೂ ಯಾಕೆಂದರೆ ಅಷ್ಟೇ ಈ ಒಂದು ಲೊಕೇಶನ್ ಲ್ಯಾಂಡ್ಸ್ಕೇಪಲ್ಲಿ ಅಷ್ಟೇ ಸಾಧ್ಯ ಇರೋದು. ಅದನ್ನು ಎಷ್ಟು ಎಫೆಕ್ಟಿವ್ ಆಗಿ ಒಂದು ಯಶಸ್ವಿಯಾಗಿ ಹಿಡಿಯಲಿಕ್ಕಾಗುತ್ತೆ ಅಷ್ಟು ಪ್ರಯತ್ನವನ್ನು ಮಾಡಲಿಕ್ಕೆ
ಅರಣ್ಯ ಇಲಾಖೆ ಬಯಸ್ತದೆ. ಆನೆಗಳು ಫ್ಲೋಟಿಂಗ್ ಪಾಪ್ಯುಲೇಷನ್ ಇವಾಗ ಬೇಲೂರು ತಾಲೂಕಿಂದ ಪಕ್ಕದಲ್ಲಿ ಹೋಗಿ ಬರ್ತಾ ಇದೆ. ಸುಮಾರು ಒಂದು 40ಕ್ಕಿಂತ ಹೆಚ್ಚಿಗೆ 40-50 ಆನೆಗಳು ಪ್ರೆಸೆನ್ಸ್ ಇದೆ ಅಂತ ನಮಗೆ ಮಾಹಿತಿ ಇದೆ. ಅದ್ರ ಪ್ರಕಾರ ಒಂದು 50 ಆನೆಗಳು ಆಲ್ಮೋಸ್ಟ್ ಇದ್ದಾವೆ, ಲಾಸ್ಟ್ ಒಂದು 4 ತಿಂಗಳಿಂದ ಅಂತೂ ಇದ್ದಾವೆ. ಈ ಸಂದರ್ಭದಲ್ಲಿ ಡಿಸಿಎಫ್ ಪುಲಿಕೇತ್ ಮೀನಾ, ಎಸಿಎಫ್ ಶರೀಫ್, ಆರ್ಎಫ್ಒ ಯತೀಶ್, ಎಟಿಎಫ್ ಸುನಿಲ್, ಬಿಆರ್ಎಫ್ಒ ಯತೀಶ್, ಅರೇಹಳ್ಳಿ ವೃತ್ತ ನಿರೀಕ್ಷಕರಾದ ಜಗದೀಶ್, ಪಿಎಸ್ಐ ಶೋಭಾ, ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಹೇಮಚಂದ್ರ, ಮಮತಾ ತುಳಸಿದಾಸ್, ಮಂಡಳದ ಅಧ್ಯಕ್ಷ ಗೌರಿ ಸಂಜು ಇತರರು ಹಾಜರಿದ್ದರು. ಗಣೇಶ್ ಟಿವಿ 46 ಮಲೆನಾಡು ನ್ಯೂಸ್ ಬೇಲೂರು.